ಒಮ್ಮೆ ಈ 10 ನಿಮಿಷ ಕೇಳಿ, ನಿಮ್ಮ ಜೀವನ ಬದಲಾಗಬಹುದು. ಮೋಟಿವೇಶನ್ ಸ್ಪೀಚ್ ಕನ್ನಡ. ನಮಸ್ಕಾರ ಸ್ನೇಹಿತರೆ, ನೀವು ಈ ವಿಡಿಯೋ ನೋಡುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಆಸೆ ಖಂಡಿತ ಇದೆ ಎಂದರ್ಥ. ಆದರೆ ಕೆಲವೊಮ್ಮೆ ಸೋಲು ಮತ್ತು ನಿರಾಸೆ ನಮ್ಮ ಹಿಂದೆ ತಳ್ಳಿಬಿಡುತ್ತದೆ. ಇವತ್ತು ನಾವು ಹೇಳುವ ಕತೆ ಮತ್ತು ಮಾತುಗಳು ನಿಮ್ಮೊಳಗೆ ಆತ್ಮವಿಶ್ವಾಸವನ್ನು ಮತ್ತೆ ಎಬ್ಬಿಸಬಹುದು. ಒಂದು ಹಳ್ಳಿಯಲ್ಲಿ ರವಿ ಎಂಬ ಯುವಕನಿದ್ದನು. ಅವನ ಕುಟುಂಬ ತುಂಬ ಬಡವರಾಗಿದ್ದರು. ಆದರೂ ಅವನಿಗೆ ಒಂದು ದೊಡ್ಡ ಕನಸಿತ್ತು. ಆದರೆ ಅವಕಾಶಗಳು ಕಡಿಮೆ ಇದ್ದವು. ಆದರೆ ಅವನು ತನ್ನ ಪ್ರಯತ್ನವನ್ನು ಮಾಡೋದನ್ನು ಬಿಡೋದಿಲ್ಲ. ಮೊದಲು ತನ್ನ ಪ್ರಯತ್ನದಲ್ಲಿ ಎಲ್ಲ ಪ್ರಯತ್ನದಲ್ಲೂ ಸೋಲ್ತಾನೆ, ವಿಫಲನಾಗ್ತಾನೆ. ಆದರೆ ಅದನ್ನು ನೋಡ್ಬಿಟ್ಟು ಊರಿನ ಜನರೆಲ್ಲರೂ ಇವನಿಂದ ಏನೂ ಆಗಲ್ಲ ಎಂದು ಹೇಳ್ಕೊಂಡು ನಗ್ತಾ ಇರ್ತಾರೆ ಜನ. ಆದರೆ ರವಿ ಒಂದು ನಿರ್ಧಾರ ಮಾಡ್ತಾನೆ. ನಾನು ಸೋಲುವುದಿಲ್ಲ, ಕಲಿಯುತ್ತೇನೆ ಅಂತ ದೃಢ ನಿರ್ಧಾರ ಮಾಡ್ತಾನೆ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಹೊಸದನ್ನು ಕಲಿಯಲು ಪ್ರಾರಂಭಿಸ್ತಾನೆ. ಮತ್ತು ತನ್ನ ತಪ್ಪುಗಳನ್ನು ಸರಿಪಡಿಸ್ಕೊಳ್ತಾ ಸಣ್ಣ ಸಣ್ಣ ಗುರಿಗಳನ್ನ ಇಟ್ಕೊಂಡು ನಿರಂತರವಾಗಿ ಪ್ರಯತ್ನಿಸ್ತಾ ಹೋಗ್ತಾನೆ. ಹಾಗೆ ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು. ಒಂದು ದಿನ ಅವನ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ತು. ಅವನು ಯಶಸ್ವಿಯಾದ. ಅವನನ್ನು ಹಾಸ್ಯ ಮಾಡಿ ನಕ್ಕವರೆಲ್ಲ ಅವನನ್ನು ಕೊಂಡಾಡಲು ಪ್ರಾರಂಭಿಸಿದರು. ಈ ಕತೆ ನಮಗೆ ಏನು ಪಾಠ ಹೇಳುತ್ತೆ ಅಂತ ಅಂದರೆ, ಸೋಲು ನಮ್ಮನ್ನು ನಿಲ್ಲಿಸಲು ಬರುವುದಿಲ್ಲ, ಬದಲಾಗಿ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬರುತ್ತದೆ. ಕನಸು ಎಷ್ಟು ದೊಡ್ಡದಾಗಿರಬೇಕು ಅಂದರೆ ಅದನ್ನು ಪ್ರತಿದಿನವೂ ಸ್ವಲ್ಪವಾಗಿ ಬೆನ್ನಟ್ತಾ ಆ ಗುರಿಯನ್ನು ತಲುಪಬೇಕು. ಇತರರ ಅಭಿಪ್ರಾಯಕ್ಕಿಂತ ನಮ್ಮ ಪರಿಶ್ರಮ ಮುಖ್ಯವಾಗಿರುತ್ತದೆ. ನೆನ್ಪಿಡಿ ಸ್ನೇಹಿತರೆ, ಕಷ್ಟ ತಾತ್ಕಾಲಿಕ, ಪರಿಶ್ರಮ ಶಾಶ್ವತವಾದ ಫಲವನ್ನು ಕೊಡುತ್ತದೆ. ಆತ್ಮವಿಶ್ವಾಸವೇ ನಮ್ಮ ದೊಡ್ಡ ಶಕ್ತಿಯಾಗಿರುತ್ತದೆ. ಇಂದು ಈ ವಿಡಿಯೋ ನೋಡಿದ ನಂತರ ಒಂದು ನಿರ್ಧಾರ ಮಾಡಿ, ನಾನು ಇನ್ನು ಮುಂದೆ ಕಾರಣಗಳನ್ನು ಹೇಳುವುದಿಲ್ಲ, ನನ್ನ ಗುರಿಗಾಗಿ ಪ್ರತಿದಿನ ಕೆಲಸ ಮಾಡುತ್ತೇನೆ. ಒಂದು ದಿನ ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ಮಾತನಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕನ್ನಡ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ಯಶಸ್ಸಿನ ಪ್ರಯಾಣ ಈಗಲೇ ಆರಂಭವಾಗಲಿ.